ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವು ಕಾರ್ಕಳ ತಾಲೂಕು ಘಟಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ JM ರಾಜಶೇಖರ್ ಭಾಗವಹಿಸಿದ್ದರು. ಹಾಗೆ ವಿವಿಧ ಸಂಘಟನೆಯ ಮುಖಂಡರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದ ಸುನೀಲ್ ಕುಮಾರ್ ಭಾಗವಹಿಸಿ ಮಾಧ್ಯಮದ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ಮಾತನಾಡಿದರು. ಸಂಘ ಸಣ್ಣ ವಯಸ್ಸಿನಲ್ಲಿ ನಳಿನಿಯವರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಸಂಘವನ್ನ ಮುನ್ನಡೆಸಬೇಕಾದಂತ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಕಾರ್ಕಳದಲ್ಲಿ ಪತ್ರಕರ್ತರ ಒಟ್ಟು ಸಂಘ, ಪತ್ರಕರ್ತರ ಚಟುವಟಿಕೆಗಳು ಇದನ್ನ ಸಾಂದರ್ಭಿಕವಾಗಿ ವಸಂತರು ಉಲ್ಲೇಖ ಮಾಡಿದರು. ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಒಂದು ಹೊಸ ವೇದಿಕೆ ಇವತ್ತಿಲ್ಲಿ ಸೃಷ್ಟಿಯಾಗಿದೆ. ಈ ಹಿಂದೆ ಏನೇನಾಗಿದೆ ಅನ್ನುವಂಥ ಅವಲೋಕನವನ್ನು ಕೂಡ ಪತ್ರಕರ್ತರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತರು ಮಾಡುವಂತ ಅಗತ್ಯತೆಗಳಿದೆ. ಅವಲೋಕನಗಳು ನಡೆಯಲಿಲ್ಲ ಅಂತಾದ್ರೆ ಮುಂದಿನ ಹೆಜ್ಜೆಗಳನ್ನು ಇರುವುದು ಕಷ್ಟ. ಹಾಗಾಗಿ ಅವತ್ತಿನಿಂದ ಪತ್ರಕರ್ತರ ಸಂಘ ಏನೇನಾಗಿತ್ತು ಕಾರ್ಕಳದಲ್ಲಿ ಅವರೆಲ್ಲರೂ ಕೂಡ ಯೂಟ್ಯೂಬ್ ಚಾನೆಲ್ಗಳನ್ನು ಆರಂಭ ಮಾಡುವಷ್ಟರ ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಇವತ್ತು ಬೆಳೀತಾ ಇದೆ. ಹೇಗೆ ಬೇಕಾದ್ರೂ ಬರಿಬಹುದು, ಟೀಕೆಗಳನ್ನು ಮಾಡಬಹುದು ಅನ್ನೋಷ್ಟರ ಮಟ್ಟಿಗೆ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಸ್ವತಂತ್ರ ಆಗ್ಬಿಟ್ಟಿದ್ದಾವೆ. 75 ನಾನು ಹುಟ್ಟಿದ 75 ನಂಗೆ ಗೊತ್ತಿಲ್ಲ, ಸುಧಾಕರ್ ಶೆಟ್ಟರು ಅಥವಾ ರವೀಂದ್ರ ಪ್ರಭುಗಳು ಹೇಳಬೇಕು. 75ರ ತುರ್ತು ಪರಿಸ್ಥಿತಿ ಈ ದೇಶಕ್ಕೆ ಬಂದಾಗ ಇಡೀ ಪತ್ರಿಕಾ ರಂಗವನ್ನ, ಪತ್ರಿಕೆಯ ವ್ಯವಸ್ಥೆಯನ್ನ ಯಾವ ರೀತಿ ಧ್ವನಿಯನ್ನ ದಮನಗೊಳಿಸುವಂತ ಒಂದು ವ್ಯವಸ್ಥೆ 75ರಲ್ಲಿ ಆಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಧ್ವನಿಯನ್ನ ಎತ್ತಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿ ಸರ್ಕಾರದ ವಿರುದ್ಧ, ಅದನ್ನ ಮೆಟ್ಟಿ ನಿಂತಂತ ಸಮಾಜ ಇದೆ. ಆ ತುರ್ತು ಪರಿಸ್ಥಿತಿಯ ವಿರುದ್ಧ ಮೆಟ್ಟಿ ನಿಂತು ಆ ಕಾಲಘಟ್ಟವನ್ನು ದಾಟಿ ಆ ವಯಸ್ಸಿನವ್ರು ನಾವೆಲ್ಲರೂ ಕೂಡ ತುರ್ತು ಪರಿಸ್ಥಿತಿ ಹೆಂಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಪುಸ್ತಕಗಳನ್ನು ಓದಿ ನಾವು ನೋಡ್ಕೊಂಡಂತವ್ರು. ಆದ್ರೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವ್ಯವಸ್ಥೆಯನ್ನ ಅಥವಾ ಒಟ್ಟಾರೆ ವ್ಯವಸ್ಥೆಯನ್ನ ಟೀಕಿಸುವಷ್ಟರ ಮಟ್ಟಿಗೆ ಪತ್ರಕರ್ತರು ನಿರಾಳರಾಗಿದ್ದಾರೆ ಮತ್ತು ಯೂಟ್ಯೂಬ್ ಚಾನೆಲ್ಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಾನು ರಾಜಶೇಖರ್ ಹತ್ರ ಸುಮ್ಮನೆ ಹೇಳ್ತಾ ಇದ್ದೆ, ಎಲ್ಲರಿಗೂ, ಎಲ್ಲ ಪತ್ರಕರ್ತರಿಗೆ ಅಥವಾ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಅಥವಾ ಒಂದು ಸಂಪಾದಕೀಯ ಮಂಡಳಿಗೆ ಒಂದು ಬದ್ಧತೆ ಇದ್ದೇ ಇದೆ ಸಹಜವಾಗಿ. ನಾನು ಕಾಂಗ್ರೆಸ್ ಬಿಜೆಪಿನೋ ಅಥವಾ ನಾನು ಯಾವುದೋ ಒಂದು ಸಿದ್ಧಾಂತ, ಎಲ್ಲರಿಗೂ ಇರಲೇಬೇಕು. ಸಿದ್ಧಾಂತ ಇಲ್ಲದೆ ಇರುವಂತ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಿದ್ಧಾಂತ ವೈಯಕ್ತಿಕವಾಗಿ ನಮ್ಮ ಹತ್ರ ಇರಲೇಬೇಕು, ಪ್ರಶ್ನೆನೇ ಇಲ್ಲ. ಆದರೆ ಸುದ್ದಿಯಲ್ಲಿ ತಾರತಮ್ಯ ಆಗಬಾರ್ದು. ಸುದ್ದಿಯಲ್ಲಿ ಇಂಥದೇ ಪಾರ್ಟಿಯ ಪರವಾಗಿ ನಾನು ಸುದ್ದಿಯನ್ನು ಮಾಡ್ತೇನೆ ಅಂತಂದಾಗ ಅದು ಪತ್ರಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಯೂಟ್ಯೂಬ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮುಖವಾಣಿ ಆಗುತ್ತೆ ಅಷ್ಟೇ. ಹಾಗಾಗಿ ನಾನು ನಮ್ಮ ತಾಲೂಕಿನ ಎಲ್ಲ ಚಾನೆಲ್ಗಳು ಯಾವುದೋ ಪಾರ್ಟಿಯ ಅಥವಾ ಯಾವುದೋ ವ್ಯಕ್ತಿಯ ಮುಖವಾಣಿಗಳಾಗದೆ, ಸುದ್ದಿಯಲ್ಲಿ ತಾರತಮ್ಯವನ್ನು ಮಾಡದೆ ಕೆಲಸವನ್ನು ಮಾಡಿದಾಗ ಆ ಸಂಸ್ಥೆಯ ಗೌರವ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಯಾವುದೋ ಸಂಪಾದಕ ಯಾವುದೋ ಒಂದು ಪಾರ್ಟಿಯ ಪರವಾಗಿದ್ರೆ ಭಿನ್ನಾಭಿಪ್ರಾಯಗಳಿಲ್ಲ. ಸುದ್ದಿಯಲ್ಲಿ ತಾರತಮ್ಯವನ್ನು ಮಾಡಿದ್ರೆ ಅದು ಹಿತ ಆಗೋದಿಲ್ಲ ಅಂತ ಒಂದು ಸಣ್ಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ನಾನು ಪತ್ರಕರ್ತನಾಗಿದ್ದಾಗ ಗಿರಿಜಾಶಂಕರ್ ನಮ್ಮ ಸಂಪಾದಕರು, ರಾಜಶೇಖರಿಗೆ ಗೊತ್ತಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಪಾಠಗಳನ್ನು ನಮಗೆ ಹೇಳಿಕೊಟ್ಟಿದ್ರು. ಸುದ್ದಿಯಲ್ಲಿ ತಾರತಮ್ಯಗಳಾಗಬಾರ್ದು, ಸುದ್ದಿಯಲ್ಲಿ ವ್ಯವಸ್ಥೆಗಳಲ್ಲಿ ದೋಷ ಆಗಬಾರ್ದು, ಕಾಗುಣಿತದಲ್ಲಿ ವ್ಯತ್ಯಾಸ ಆಗಬಾರ್ದು ಅನ್ನುವಂಥ ಸಂಗತಿಗಳನ್ನು ನಮ್ಮೆಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ವಿ. ಹಾಗಾಗಿ ಆ ರೀತಿಯಾದಂಥ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಅನ್ನುವಂಥ ಅಪೇಕ್ಷೆಯನ್ನ ಸಮಾಜ ಇವತ್ತು ಪಡ್ತಾ ಇದೆ. ಇದನ್ನ ನಮ್ಮ ಕಾರ್ಕಳದ ಮಾಧ್ಯಮ ಪತ್ರಕರ್ತರು ಕೂಡ ಅರ್ಥವನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಎರಡನೇದು, ಪತ್ರಕರ್ತರು ಅಂದ ಕೂಡಲೇ ಅಥವಾ ಪತ್ರಿಕೋದ್ಯಮ ಅಂದ ಕೂಡಲೇ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂಥದ್ದಲ್ಲ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ಕಾಪಾಡಿಕೊಳ್ಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಪತ್ರಿಕಾ ಧರ್ಮ. ಪತ್ರಿಕೆಗಳಲ್ಲಿ ಹೇಗೆ ಬೇಕಾದ್ರೆ ನಾನು ಪತ್ರಕರ್ತನಿದ್ದೇನೆ ಅಂತೇಳಿ ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಸುದ್ದಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಅಂತಂದ್ರೆ ಅದನ್ನ ಎಲ್ಲಿ ಯಾವ ಶಬ್ದಗಳೆಲ್ಲ ಬಳಸಬೇಕು ಅನ್ನುವಂಥ ಎಚ್ಚರಿಕೆಯೂ ಕೂಡ ಪತ್ರಕರ್ತರಿಗೆ ಇರಬೇಕಾಗುತ್ತೆ. ಬಹುಶಃ ಮುಂದಿನ ತರಬೇತಿಯ ಸಂದರ್ಭದಲ್ಲಿ ಆ ಎಲ್ಲ ಸಂಗತಿಗಳನ್ನ ಅವರು ಹೇಳ್ಕೊಡ್ಬೋದು ಅಂತ ನಾನು ಭಾವಿಸ್ತೇನೆ.
ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಯಾವುದೇ ಪತ್ರಿಕೆ ಬ್ರೇಕಿಂಗ್ ನ್ಯೂಸ್ಗಳನ್ನು ಮಾಡಿದ್ರೆ ಆ ಕ್ಷಣಕ್ಕೆ ಅದು ಒಳ್ಳೆಯದು ಅಂತ ಅನ್ನಿಸ್ಬೋದು. ಆದರೆ ಉಳಿದಂಥ ದಿನಗಳಲ್ಲಿ ಆ ಪತ್ರಿಕೆಗಳು ಅಥವಾ ಆ ಚಾನೆಲ್ಗಳು ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥ ದೃಷ್ಟಿಯಿಂದ ಪತ್ರಿಕಾ ಧರ್ಮ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಕಾರ್ಕಳದ ಪತ್ರಕರ್ತರಿಗೆ ನಾನು ವಿನಂತಿ, ದೇಶ ವಿದೇಶದಿಂದ ಜನ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದೀವಿ. ಒಂದು ಧಾರ್ಮಿಕತೆಯ ವಾತಾವರಣ ಮಸ್ತಕಾಭಿಷೇಕಕ್ಕೆ ಸೃಷ್ಟಿ ಮಾಡಬೇಕು ಅಂತೇಳಿ ಅಲ್ಲಿಯ ವ್ಯವಸ್ಥೆ ಈಗಾಗಲೇ ಯೋಚನೆಯನ್ನು ಪ್ರಾರಂಭ ಮಾಡಿದೆ. ಇಂಥ ಸಂದರ್ಭದಲ್ಲಿ ಕಾರ್ಕಳದ ಮಸ್ತಕಾಭಿಷೇಕ ದೇಶದ ಜನರ ಗಮನವನ್ನು ಸೆಳೆಯಬೇಕು. ಇಲ್ಲಿಯ ಸಣ್ಣ ಪುಟ್ಟ ಯಾವ್ದಾದ್ರು ಕೊರತೆಗಳಿದ್ರೆ ಅದನ್ನ ಹೆಚ್ಚು ಹೈಲೈಟ್ ಮಾಡಿದೆ, ಒಳ್ಳೆಯ ಸಂಗತಿಗಳನ್ನ ಆ ಸಂದರ್ಭದಲ್ಲಿ ಮುಂದಿನ 6 ತಿಂಗಳ ಕಾಲ ಮಾಡಿದ್ರೆ ಬಹುಶಃ ಮಸ್ತಕಾಭಿಷೇಕಕ್ಕೆ ಒಂದು ಒಳ್ಳೆಯ ಪ್ರವಾಸಿಗರನ್ನ ಕಾರ್ಕಳದಲ್ಲಿ ಆಕರ್ಷಿಸಲಿಕ್ಕೆ ಸಹಾಯ ಆಗ್ಬೋದು ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ಇಡೀ ಪತ್ರಕರ್ತರ ಒಂದು ತಂಡ ಮುಂದಿನ 6 ತಿಂಗಳ ಕಾಲ ಕಾರ್ಕಳದ ಕೀರ್ತಿಯನ್ನ ರಾಜ್ಯಾದ್ಯಂತ ವಿಸ್ತರಿಸಲಿಕ್ಕೆ ಬೇಕಾದಂತ ಪೂರಕವಾದಂತ ಚಟುವಟಿಕೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅದನ್ನ ಇಡೀ ಸಂಘವಾಗಿ ಯಾವ ರೀತಿ ಆಲೋಚನೆಯನ್ನು ಮಾಡ್ಬೋದು. ಮಿತ್ರಪ್ರಭಾ ಹೆಗ್ಡೆಯರಿದ್ದಾರೆ, ಸಮಾಜಕ್ಕೆ ಪೂರಕವಾದಂತ 16 ಚಟುವಟಿಕೆಯನ್ನ ನಮ್ಮ ನಡುವೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ 6 ತಿಂಗಳ ಅಂದ್ರೆ ಇನ್ನೊಂದು 8 ತಿಂಗಳಲ್ಲಿ ಮಸ್ತಕಾಭಿಷೇಕ ಬರೋದಿದೆ. ಆ ಜನವರಿಯ ಹೊತ್ತಿಗೆ ನಾವು ಸಿದ್ಧತೆಯನ್ನು ಮಾಡಬೇಕಾದ್ರೆ ಬರೀ ಮಸ್ತಕಾಭಿಷೇಕ ಅಂದಾಗ ರಸ್ತೆ ಡಾಂಬರು ಇಷ್ಟು ಮಾತ್ರ ಅಲ್ಲ, ಪ್ರವಾಸಿಗರು ಬಂದಾಗ ಇಲ್ಲಿ ಒಂದು ಗುಡ್ ಫೀಲ್ ಫ್ಯಾಕ್ಟರ್ ನಮಗೆ ನಿರ್ಮಾಣ ಆಗಬೇಕು. ಹಾಗಾಗಿ ಉಡುಪಿಯ ಕಂಡೀರ ಅನ್ನುವಂತ ಒಂದು ಚಾನಲ್ ನಮಗೆ ಗೊತ್ತಿದೆ. ಕೆಟ್ಟ ಸಂಗತಿಗಳನ್ನು ಯಾವುದನ್ನೂ ಹೇಳಿಲ್ಲ ಅವರು. ಯಾವ ಒಂದು ಸಣ್ಣ ಹೋಟೆಲ್ನಲ್ಲಿರುವಂತಹ ಒಂದು ಒಳ್ಳೆಯ ಚಾನ್ಸ್ ಇದ್ರೂ ಕೂಡ ಅದನ್ನು ಹೇಳುವಂತ ಸಂಗತಿಯನ್ನ ಉಡುಪಿಯ ಕಂಡೀರ ಚಾನಲ್ ಮಾಡಿದ್ರೆ ನಮಗೆ ಕಾಣ್ತೀವಿ. ಸಮಾಜದಲ್ಲಿ ಒಳ್ಳೆಯ ಸಂಗತಿಗಳು ನೂರಾರಿದೆ ನೋಡುವ. ಹೀಗೆ ಕಾರ್ಕಳದ ತಾಲೂಕು ಘಟಕವನ್ನು ಉದ್ಘಾಟಿಸಲಾಯಿತು. ಹಾಗೆ ಇಲ್ಲಿನ ತಾಲೂಕು ಘಟಕಕ್ಕೆ ನಳಿನಿ ಸುವರ್ಣ ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ರಾಜ್ಯ ಸಮ್ಮೇಳನವನ್ನು ಮುಂದಿನ ದಿನಗಳಲ್ಲಿ ಕಾರ್ಕಳದಲ್ಲಿ ನೆರವೇರಿಸಲು ಸರ್ವಾನುಮತದಿಂದ ಒಪ್ಪಿಗೆ ಮಾಡಲಾಯಿತು. ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.